ಕೆ ಆರ್ ಪೇಟೆಯಿಂದ. ಹಾ, ಹೇಳಿ ಹೇಳಿ. ಫ್ರೀ ಇದ್ರಾ ನೀವು? ಹಾ, ಫ್ರೀನೇ ಹೇಳಿ. ಓಕೆ. ಏನ್ ಬಿಸಿ ಏನಿಲ್ಲ ಅಲ್ವಾ? ಇಲ್ಲ ಇಲ್ಲ ಹೇಳಿ. ಹೇಳ್ಬೋದಾ? ಹಾ, ಹೇಳಿ. ಓಕೆ, ನಮ್ದು ನಿಯರ್ 6 year ರಿಲೇಶನ್ಶಿಪ್ ಬ್ರೋ. ಓಕೆ. ಅಂದ್ರೆ ಅವರೇ ಫಸ್ಟ್ ಬಂದಿದ್ದು, ಹ್ಮ್ ಕಾಂಟ್ಯಾಕ್ಟ್ ಮಾಡಿದ್ದು, ಹ್ಮ್ 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 ಪ್ರಪೋಸ್ ಎಲ್ಲ ಹ್ಮ್ ಮಾಡಿದ್ದು. ಓಕೆ, ನಾನು ಒಪ್ಕೊಂಡಿದ್ದೆ. ಓಕೆ. ಆಮೇಲೆ ಅವ್ರಿಗೆ ಎಕ್ಸ್ ಇರೋದ್ನು ಹೇಳ್ಕೊಂಡಿದ್ರು, ಏನು ಮುಚ್ಚಿಟ್ಟಿರ್ಲಿಲ್ಲ. ಓಕೆ. ಅಂದ್ರೆ ಅವ್ರದ್ದು ಏನಕ್ಕೆ ಬ್ರೇಕಪ್ ಆಯ್ತು ಅಂದ್ರೆ, ಅದೇ ಅವರು ಏನೋ ಜಾಸ್ತಿ ಸುಳ್ಳು ಹೇಳೋದು ಅದು ಇದು ಮಾಡಿದ್ರು ಅಂತ ಬಿಟ್ಟೋಗಿದ್ರು. ಅವ್ರು ಮೋಸ ಮಾಡಿದ್ರು ಅಂತ ಹ್ಮ್ ಅದನ್ನೆಲ್ಲ ಹೇಳಿದ್ರು ನಂಗೆ, ಮುಂಚೆನೆ ಹೇಳಿದ್ರು. ಹ್ಮ್ ಆಮೇಲೆ ನಾವು ರಿಲೇಶನ್ಶಿಪ್ ಕಂಟಿನ್ಯೂ ಆಯ್ತು, ಇರೋದೆಲ್ಲ ಹೇಳಿದ್ರಲ್ಲ ಅಂತ. ಓಕೆ, ಈ ತರ ತುಂಬಾನೇ ಮುಂದೆ ಹೋಗ್ತಾ ಇತ್ತು, ಇಬ್ರು ಹಚ್ಕೊಂಡಿದ್ವಿ, ಫುಲ್ ಕ್ಲೋಸ್ ಆಗಿದ್ವಿ. ಹ್ಮ್ ಮಧ್ಯದಲ್ಲಿ ಒಂದ್ಸರಿ ಬಂದು ಹೇಳಿದ್ರು ಅವರು, ಹ್ಮ್ ಈ ತರ ನಮ್ಮೂರಲ್ಲಿ ಈ ತರ ಲವ್ ಮ್ಯಾರೇಜ್ಗೆಲ್ಲ ಒಪ್ಕೊಳ್ಳಲ್ಲ. ಅಂದ್ರೆ ಅವ್ರ ಊರಲ್ಲಿ ಈ ತರ ಲವ್ ಮ್ಯಾರೇಜ್ ಆದ್ರೆ ದಂಡ ಕಟ್ಬೇಕಾಗತ್ತೆ. ಆಮೇಲೆ ಅವರು ಪೇರೆಂಟ್ಸ್ನ ಅವ್ರ ರಿಲೇಶನ್ ಫಂಕ್ಷನ್ಗೆಲ್ಲೂ ಕಳ್ಸಲ್ಲ ಅಂತ ಈ ತರ ನಿಯಮ ಎಲ್ಲ ಇತ್ತಂತೆ ಊರಲ್ಲಿ. ಒಂದ್ ನಿಮಿಷ. ಯಾವ ಊರಲ್ಲಿ ದಂಡ ಕಟ್ಬೇಕು, ಯಾರಿಂದ ಮನೆಯಿಂದ ಸಾರಿ ಊರಿಂದ ಈಚೆ ಹಾಕ್ತಾರೆ? ಯಾವ ಊರ ಅವರು? ಅವರು ಕೃಷ್ಣಾಪುರ ಅಂತ ಬ್ರೋ. ಹಾ, ಇನ್ನೂ ನಡೀತಿದೆ ಇವೆಲ್ಲ? ನನ್ಗೆ ಅದ್ ಕೇಳಿದ ತಕ್ಷಣ ನಂಗೆ ಒಂಥರ ಏನ್ ಹೇಳಿ ಶಾಕ್ ಆಯ್ತು ನನಗೆ. ಹ್ಮ್ ಈ ತರ ಇದ್ಯಾ ಇನ್ನು ಅಂತ ಎಲ್ಲ ನಂಗೆ ಶಾಕ್ ಆಯ್ತು. ಆಮೇಲೆ ಅದೇ ಈ ತರ ಲವ್ ಪ್ರಪೋಸಲ್ ಎಲ್ಲ ನಾನು ಒಪ್ಕೊಂಡ್ಮೇಲೆ, ನಾನು ಹಚ್ಕೊಂಡಾದ್ಮೇಲೆ ಇದನ್ನ ಮಧ್ಯದಲ್ಲಿ ಹಿಂಗ್ ಹೇಳಿದ್ರು, ಅಪ್ಪ ಅಮ್ಮ ಎಲ್ಲ ಒಪ್ಕೊಳ್ಳಲ್ಲ ಅಂತ. ಹ್ಮ್ ನನಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಹ್ಮ್ ಅವಾಗ ಈ ತರ ಸ್ವಲ್ಪ ಕ್ರಾಶ್ ಆಗಿತ್ತು, ಸ್ವಲ್ಪ ದಿನ ಬಿಟ್ಟಿದೆ ಮಾತನ್ನ. ಹ್ಮ್ ಆಮೇಲೆ ಇಬ್ರು ಅದೇ ಬಿಟ್ಟಿರಕ್ ಆಗಲ್ವಲ್ಲ, ಹಚ್ಕೊಬಿಟ್ವಿ ಮತ್ತೆ. ಹ್ಮ್ ಮತ್ತೆ ಇಬ್ರು ಕ್ಲೋಸ್ ಆದ್ವಿ. ಪರಿಚಯ ಆಗಿದ್ದೆ ಹೆಂಗೆ ನೀವು? ಪರಿಚಯ ಆಗಿದ್ದು ನಮ್ಮೂರಲ್ಲೇ ಆಗಿದ್ದು. ಓಕೆ. ನಮ್ಮೂರಲ್ಲಿ ಆಗಿದ್ದು. ಅವರು BCom ಮುಗಿಸಿ ಇನ್ನ ಇದು ಮಾರ್ಕ್ಸ್ ಕಾರ್ಡ್ ಎಲ್ಲ ಬಂದಿರ್ಲಿಲ್ಲಲ್ಲ, ಹ್ಮ್ ಸೊ ಪಾರ್ಟ್ ಟೈಮ್ ಅಂತ ಜಾಬ್ ಮಾಡಕ್ಕೆ ನಮ್ಮೂರಿಗೆ ಬಂದಿದ್ರು. ಅವಾಗ ಹ್ಮ್ ಪರಿಚಯ ಆಗಿದ್ದು ನಮ್ದು. ಓಕೆ. ಅವಾಗ ಈ ತರ ಪರಿಚಯ ಆಗಿ ಅವರೇ ಲವ್ ಪ್ರಪೋಸ್ ಎಲ್ಲ ಮಾಡಿದ್ದು. ನಾನೇ ಎಲ್ಲೂ ಹೋಗಿರ್ಲಿಲ್ಲ ಹೇಳ್ಬೇಕಂದ್ರೆ. ಹಲೋ, ಹೇಳಿ. ಹಲೋ ಅಣ್ಣ, 2 ಹಾ ಸರಿ ಕಾಲ್ ಮಾಡಿದ್ರ ನೋಡಿಲ್ಲ, ಹಾ, ಸಾರಿ. ಈಗ ಪರವಾಗಿಲ್ಲ. ಅಂದ್ರೆ ನನ್ಗೆ ಯಾರೋ ಕ್ಲೈಂಟ್ಸ್ ಬಂದಿದ್ರು, ಎಮರ್ಜೆನ್ಸಿ ಇತ್ತು, ಅದಕ್ಕೆ ಕಾಲ್ ಕಟ್ ಮಾಡಿದೆ. ಹೇಳಿ ಹೇಳಿ. ಹೌದಾ? ಹಾ. ಅದೇ ಅಣ್ಣ, ಈ ತರ ಹೋಗ್ತಿತ್ತು. ಹ್ಮ್ ಆಮೇಲೆ ನನ್ಗೂ ಅಂದ್ರೆ ನನ್ ಒಳಗಡೆ ಇಟ್ಕೊಂಡಿರೋಕ್ ಆಗ್ಲಿಲ್ಲ. ಹ್ಮ್ ಅಮ್ಮಗೆಲ್ಲ ಹೇಳ್ದೆ ನಾನು. ಹ್ಮ್ ಅವಾಗ್ಲೇ ಹೇಳಿದ್ದೆ ನಾನು, ಹ್ಮ್ ಈ ತರ ಇಷ್ಟಪಡ್ತಾ ಇದೀನಿ ಹಂಗೆ ಅಂತ ಹೇಳಿದ್ದೆ. ಹ್ಮ್ ಅವ್ರೇನ್ ಹೇಳಿದ್ರು, ಅದೇ ಮಕ್ಳು ಖುಷಿನೇ ನೋಡ್ತಾರಲ್ವಾ ಅವ್ರುನು, ಖಂಡಿತ. ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಎಲ್ಲ ಹೇಳಿದ್ರು. ಹ್ಮ್ ಅದಕ್ಕೆ ಹಂಗೆಲ್ಲ ಹೇಳಾದ್ಮೇಲೆ ನಾನು ಅದೇ ಈ ತರ ಹೇಳಿದೀನಿ. ಆಮೇಲೆ ಅಮ್ಮನೂ ಒಂದ್ಸಲಿ ಕಾಲ್ ಮಾಡಿ ಮಾತಾಡಿದ್ರು ಅವ್ರ ಹತ್ರ. ಹ್ಮ್ ಏನಪ್ಪಾ ಈ ತರ ಇಲ್ಲ ಇದ್ಯಂತಲ್ಲ, ಏನ್ ನಿಮ್ದು ಅಂತ ಹೇಳಿದ್ರು. ಅದಕ್ಕೆ ಅವರು, ಹೌದು ಈ ತರ ಎಲ್ಲ ಇದೆ ಆಂಟಿ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ, ಈಗ ಅವನೇ ಈ ತರ ಹೇಳ್ತಾ ಇರ್ಬೇಕಾದ್ರೆ ಈಗ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿತ್ತು. ಹ್ಮ್ ಅದಾದ್ಮೇಲೆ ಮತ್ತೆ ಸರಿ ಅಮ್ಮ, ಈ ತರದೆಲ್ಲ ಬೇಡ ಬಿಡು, ಹೊತ್ತಿಗೆ ಅವ್ರು ಯಾವ ಮುಂದೆ ಮಾಡ್ತಿಲ್ಲ, ಈಗ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿದ್ರು. ಹ್ಮ್ ಅವನು ಅಂದ್ರೆ ಅವತ್ತೇ ನಂದು ಎಂಡ್ ಆಗ್ತಿತ್ತು, ಆದ್ರೆ ಬಿಡ್ಲಿಲ್ಲ. ಹ್ಮ್ ಮತ್ತೆ ಕಂಟಿನ್ಯೂ ಆಯ್ತು. ಹ್ಮ್ ಮತ್ತೆ ಎಲ್ಲ ಅಂದ್ರೆ ಈ ನಾರ್ಮಲ್ ಆಗಿ ನಡೀತಿದ್ದಕ್ಕೂನು ಹ್ಮ್ ಅದೆಲ್ಲ ಆದ್ಮೇಲೆ ನಡೀತಿದ್ದಕ್ಕೂ ಡಿಫ್ರೆನ್ಸ್ ಇತ್ತು ಅಣ್ಣ. ಇನ್ನೂ ತುಂಬಾನೇ ಕ್ಲೋಸ್ ಆಗ್ಬಿಟ್ವಿ ನಾವು. ಹ್ಮ್ ಇನ್ನೂ ತುಂಬಾನೇ ಹಚ್ಕೊಳಕ್ ಸ್ಟಾರ್ಟ್ ಆದ್ವಿ. ಅಂಡ್ ಹೀಗೆ ಆಗ್ತಿತ್ತು. ಏನೋ ವಿಷಯಕ್ಕೆ ಇದೇ ತರ ಮತ್ತೆ ಇದಾಯ್ತು. ನಾನ್ ಕೇಳ್ದೆ, ನಿಮ್ ಊರಲ್ಲಿ ಈ ತರ ಏನು ಇಲ್ದೇನೆ, ದಂಡ ಏನು ಕಟ್ಬೇಕು ಅಂತ ಇಲ್ದೇನೆ, ಅಂಡ್ ಅದೇ ನಿಮ್ ಪೇರೆಂಟ್ಸ್ನೆಲ್ಲ ಫಂಕ್ಷನ್ಗೂ ಕಳಿಸ್ತೀರಾ
ಆಗ್ತೀನಿ ಅಂತ ಏನಾದ್ರು ಏನು ಇಲ್ದೇನೆ ಇದ್ದಿದ್ರೆ ನಾನು ಒಪ್ಕೋತಿದ್ದ ಅಂತ ಕೇಳ್ತಿದ್ದೆ ನಾನು. ಹ್ಮ್. ಅದಕ್ಕೆ ಹೌದು ಇನ್ನೇನು ಇಲ್ಲ, ಅದೇನು ಇರ್ಲಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ನಿನ್ನ ಒಪ್ಕೋತಿದ್ದೆ, ಅಪ್ಪ ಅಮ್ಮನ್ನ ಒಪ್ಸ್ಕೊಂಡು ಅದಿದ್ಯಲ್ಲ ಅದು ಒಂದ್ ಇರೋದಕ್ಕೇನೆ ನನ್ಗೆ ಆಗ್ತಿಲ್ಲ ಅಂತ ಹೇಳ್ತಿದ್ರು ಅವರು. ಅಂದ್ರೆ ಅವ್ರ ಪ್ರೀತಿ ಸುಳ್ಳು ಅಂತ ನಾನು ಹೇಳ್ತಿಲ್ಲ ಅಣ್ಣ, ಅವ್ರ ಪ್ರೀತಿ ನಿಜಾನೇ. ಆದ್ರೆ ಅವರು ಎದುರುಕೊಳ್ತಿರೋದು ಏನಕ್ಕಂದ್ರೆ ಇದು ಏನಂದ್ರೆ ಅದೇ ಈ ತರ ಆದ್ರೆ ಅಲ್ಲಿ ಫುಲ್ ಅವ್ರ ಮನೆ ಮರ್ಯಾದೆ ಹಾಳಾಗುತ್ತೆ. ಈಗ ಮೊನ್ನೆ ತಾನೇ ಇದಕ್ಕೆ ಅಂತಾನೆ ಒಂಥರ ಜಗಳ ತರ ಆಯ್ತು. ಅಲ್ಲೇನಂದ್ರೆ ಅದೇ ಅವ್ರ ಮನೆ ಹುಡ್ಗಿ ನೋಡಿದ್ದಾರೆ, 15 ಮೆಂಬರ್ಸ್ ಏನೋ ಬಂದಿದ್ರಂತೆ ಹುಡ್ಗನ್ ನೋಡಕ್ಕೆ ಇವ್ರ ಮನೆಗೆ. ಅವಾಗ ಇವನೆಲ್ಲ ಬೇಡ ಅಂತ ಎಲ್ಲ ಹೇಳಿದಾನೆ ಅವ್ರ ಮನೆಯವ್ರಿಗೆ. ಅದಕ್ಕೆ ಆಮೇಲೆ ಮನ್ಸ್ ಚೇಂಜ್ ಮಾಡ್ಕೊಂಡ, ಏನಿಲ್ಲ ಮನ್ಸ್ ಚೇಂಜ್ ಮಾಡ್ಕೊಂಡ, ಇಲ್ಲ ಆದ್ರೆ ನಿನ್ನೆ ಹಾಕ್ತೀನಿ, ಇಲ್ಲ ಬಿಟ್ಕೊಡಲ್ಲ ಅಂತ ಎಲ್ಲ ಹೇಳ್ದ. ಆದ್ರೆ ನಿನ್ನೆ ಹಾಕ್ತೀನಿ, ಇರೋದು ಒಂದೇ ಲೈಫು, ಪ್ರೀತಿಸ್ತವ್ರ ಜೊತೆನೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳ್ದ. ಆಮೇಲೆ ನೋಡದ ಅಮ್ಮನ ಜೊತೆ ಒಂದ್ಸರಿ ಮಾತಾಡು ಅಂತ ಹೇಳ್ದ. ಆಮೇಲೆ ಅವ್ರ ಅಮ್ಮನ ಜೊತೆ ನಾ ಮಾತಾಡ್ದೆ. ಮೊನ್ನೆ ತಾನೇ ಮಾತಾಡ್ದೆ ಅವ್ರ ಅಮ್ಮನ ಜೊತೆ, ಇರೋದ್ನೆಲ್ಲ ಹೇಳ್ಕೊಂಡೆ, ಈ ತರ ಆಗಿದೆ. ಅವ್ರು ಕೇಳಿದ್ರು ಯಾವ ಊರು ಯಾವ ಕ್ಯಾಸ್ಟು ಅಂತ ಎಲ್ಲ, ಇರೋದ್ನ ಹೇಳ್ದೆ. ಹೌದಾ ನಮ್ ಕಡೆ ಈ ತರ ಎಲ್ಲ ಇಲ್ಲ ಕಣಪ್ಪ, ನೋಡದ ಕೇಳ್ತೀನಿ ವಿಚಾರಿಸ್ತೀನಿ, ನಂದೇನು ಇಲ್ಲ ನಾನು ವಿಚಾರಿಸ್ತೀನಿ ಅಂತ ಹೇಳಿದ್ರು ಅವರು. ಸರಿ ಆಂಟಿ ಕೇಳಿ ದಯವಿಟ್ಟು ಒಪ್ಕೊಳ್ಳಿ, ಈ ತರ ಎಲ್ಲ ಇದ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ದೆ. ಅದಕ್ಕೆ ಸರಿ ಆಯ್ತು ಅಂತ ಒಪ್ಕೋತೀನಿ ಅಂತ ಹೇಳಿದ್ರು. ಆಮೇಲೆ ಕಾಲ್ ಕಟ್ ಮಾಡಿದ್ರು. ಆಮೇಲೆ ಅವ್ರ ಮಗನ್ಗೆ ಮಾಡಿದ್ರು. ಅವ್ರ ಮಗನ್ಗೆ ಸ್ವಲ್ಪ ಅಳ್ಕೊಂಡೆಲ್ಲ ಮಾತಾಡಿದ್ದಾರೆ. ಅವ್ನ್ ರೆಡಿ ಇದ್ದ, ಅವ್ನ್ ಯಾವ ತರ ರೆಡಿ ಇದ್ದ ಅಂದ್ರೆ, ಅವ್ರು ಒಪ್ಕೊಂಡಿಲ್ಲ ಅಂದ್ರೂ ಅಮ್ಮಂಗೆ ಹೇಳ್ಕೊಂಡ್ ರೆಡಿ ಇರು, ನಾವಿಬ್ರು ಮದ್ವೆ ಆಗೋಣ ಅಂತಾನೆ ರೆಡಿ ಇದ್ದಿದ್ದವನು. ಯಾಕಂದ್ರೆ ಇಬ್ರಿಗೂ ಬಿಟ್ಟಿರೋ ಶಕ್ತಿ ಇಲ್ಲ ಅಣ್ಣ, ರೆಡಿ ಇರು ಅಂತಾನು ಹೇಳಿದ್ದ. ಅವ್ರು ಒಪ್ಕೊಳ್ದೆ ಹೋದ್ರು ಸರಿ, ಒಪ್ಕೊಂಡ್ರು ಸರಿ, ನಾವಿಬ್ರು ಒಂದಾಗ್ಲೇಬೇಕು, ನಾನ್ ನಿನ್ಗೆ ಬಂದ್ ತಳ್ಳಿ ಕಟ್ತೀನಿ ಅಂತಾನು ಹೇಳಿದ್ದ. ಅದಕ್ಕೆ ಸರಿ ಆಯ್ತು ಮಾತಾಡ್ ನೋಡ್ತೀನಿ ಇರು ಅಂತ ಮಾತಾಡ್ದೆ. ಮಾತಾಡಾದ್ಮೇಲೆ ಅವ್ರ ಅಮ್ಮ ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ರಲ್ಲ, ಅವ್ನ್ ಫುಲ್ ಮತ್ತೆ ಎಮೋಷನಲ್ ಆದ. ಅವ್ರ ಅಮ್ಮ ಹೇಳಿದ ಮಾತಿಗೆ, ನಿಮ್ಮ ಅಪ್ಪಂಗೆ ಇದೆಲ್ಲ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ನಮ್ನ, ಗೊತ್ತಿಲ್ವಾ ನಿಂಗೆ ಏನಿದೆಲ್ಲ ಅಂತ ಎಲ್ಲ ಹೇಳಿದ್ರೆ. ಮತ್ತೆ ಅವ್ನ ಮೈಂಡ್ ಮತ್ತೆ ಚೇಂಜ್ ಆಯ್ತು. ಈಗ ಏನ್ ಮಾಡೋದು, ಅಪ್ಪನ್ ಮರ್ಯಾದೆ ಅಂದ್ರೆ ಅವ್ನ್ ಎದುರುಕೊಳ್ತಿರೋದು ಒಂದಕ್ಕೆ ಅಣ್ಣ, ಅಪ್ಪನ್ ಮರ್ಯಾದೆ ಹೋಗುತ್ತೆ. ಅವ್ರ ಊರಲ್ಲಿ ಅವ್ರಿಗೆ ಆಗದೆ ಇರೋರು ತುಂಬಾ ಜನ ಇದ್ದಾರೆ, ಅವ್ರ ಮುಂದೆಲ್ಲ ಅವ್ರಪ್ಪ ತಲೆ ತಗ್ಗಿಸ್ಬೇಕಾಗುತ್ತೆ ಅಂತ. ಇದಿಷ್ಟಕ್ಕೆ ಮಾತ್ರ ಅವನನ್ನ ರಿಜೆಕ್ಷನ್ ಮಾಡ್ತಾ ಇರೋದು ಅಷ್ಟೇ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಸರಿ ಆಯ್ತು. ಏಜ್ ಎಷ್ಟಮ್ಮ ನಿನಗೂ, ಎಷ್ಟು ನಿಮ್ಮ ಹುಡುಗನ್ಗೆ ಎಷ್ಟು? ನನಗೆ 21, ಇವಾಗ ಡಿಸೆಂಬರ್ ಬಂದ್ರೆ 22 ಆಗುತ್ತೆ ಬ್ರೋ. ಓಕೆ. ನಿಮ್ಮ ಹುಡುಗನ್ಗೆ? ಅವನಿಗೆ 2000 ಇಸ್ವಿ, 25, 26 ಅನ್ಸುತ್ತೆ. ಆಯ್ತು. ಫಸ್ಟ್ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತಲ್ವಾ ಹುಡುಗ? ಅಣ್ಣ ಅದನ್ನೇ ನಾನು ಈ ಸರಿ ಲಾಸ್ಟ್ ಕಾಲ್ ಮಾಡಿದಾಗ್ಲೂ ಕೇಳ್ದೆ, ನಾನು ಇದನ್ನೇ ಕೇಳ್ದೆ. ಆದ್ರೆ ಎಕ್ಸ್ ಬಿಟ್ಟೋಗಿದ್ರಲ್ಲ, ಅದು ನಿಜ, ಅದು ಕೇಳ್ದೆ ನನ್ಗೆ ಏನಕ್ಕೆ ಅಂತ. ಇದೆಲ್ಲ ಮುಂಚೆನೆ ಗೊತ್ತಿದ್ರೆ ಏನಕ್ಕೆ ಈ ತರ ಲವ್ ಮಾಡ್ಬೇಕಾಯ್ತು, ನಾನು ಈ ತರ ಎಲ್ಲ ಇದ್ದಿದ್ರೆ ನಾನು ಒಪ್ಕೋತಾನೆ ಇರ್ಲಿಲ್ಲ ಅಂತಾನೆ ಹೇಳ್ದೆ ನಾನು. ಅದಕ್ಕೆ ಅವನ ಹತ್ರ ಅದೇ ಏನ್ ಗೊತ್ತಾಗ್ಲಿಲ್ಲ ನಂಗೆ, ನೀನ್ ನೋಡಿ ಇಷ್ಟಪಟ್ಬಿಟ್ಟೆ ಅಂತ ಹೇಳ್ತಿದ್ದ ಅವನು. ಸರಿ ಆಯ್ತು, ಇಷ್ಟಪಟ್ವಿ ಎಲ್ಲ ಆಯ್ತು, 6 ವರ್ಷ ಜೊತೆಯಲ್ಲಿದ್ರಿ, ಎಲ್ಲ ಚೆನ್ನಾಗಿ ನಡೀತಿತ್ತಲ್ವಾ? ಸಡನ್ ಆಗಿ ದಂಡ ಅನ್ನೋದೇನು, ಮತ್ತೆ ಊರಿಂದ ಈಚೆ ಹಾಕೋದು ಏನಿದೆಲ್ಲ? ಅದೇ ಅಣ್ಣ ನನ್ಗೂ ಗೊತ್ತಾಗ್ಲಿಲ್ಲ, ಮಧ್ಯದಲ್ಲಿ ಆತರ ಇದೆ ಅವ್ರ ಊರಲ್ಲಿ ಅಂತ ಗೊತ್ತಾಯ್ತು. ಈಗ ರೀಸೆಂಟ್ ಆಗಿ ಕಾಲ್, ಅದೇ ಅವ್ರ ಊರಿಂದ ಬಂದ್ನಲ್ಲ ಹುಡ್ಗಿ ನೋಡ್ಕೊಂಡು, ಇಷ್ಟ ಇಲ್ಲ ಅಂತ ಆ ಹುಡ್ಗಿನ ಹೇಳ್ದ. ಆ ಊರಿಂದನೂ ಬಂದ. ಅದ್ ಬಂದಾದ್ಮೇಲೆ ಹೇಳ್ದ, ಈ ತರ ಏನ್ ಇಲ್ವಂತೆ, ಅಂದ್ರೆ ಪೇರೆಂಟ್ಸ್ ನ ಫಂಕ್ಷನ್ ಸೇರಿಸ್ಬೋದು, ಬರೀ ದಂಡ ಒಂದ್ ಕಟ್ಬೋದು ಅಂತ ಅಷ್ಟೇ ಇದೆಯಂತೆ, ನೀವು ಎಲ್ಲ ಬಂದ್ ಹೋಗ್ಬೋದಂತೆ, ಏನಿಲ್ಲ, ನಾನು ಆದ್ರೆ ನಿನ್ನೆ ಹಾಕ್ತೀನಿ, ಬಿಟ್ಕೊಡಲ್ಲ ನಿನ್ನ ಅಂತ ಎಲ್ಲ ಹೇಳ್ತಿದ್ದ. ಅಲ್ಲ, ನಾನು ಇದು ನೀವು ಹೇಳಿದ್ ನನಗೆ ಅರ್ಥ ಆಯ್ತು.
ರೀಸನ್ ಯಾಕೆ ನೀವು ಅಂದ್ರೆ ಬೇರೆ ಬೇರೆ ಕ್ಯಾಸ್ಟಾ, ನೀವಿಬ್ರು ಸೇಮ್ ಕ್ಯಾಸ್ಟ್ ಅಲ್ಲ? ಸೇಮ್ ಕ್ಯಾಸ್ಟ್ ಅಲ್ಲ, ಬೇರೆ ಬೇರೆ ಸರಿ, ಕ್ಯಾಸ್ಟ್. ಬೇರೆ ಬೇರೆ ಕ್ಯಾಸ್ಟ್. ನಿಮ್ಮನ್ನ ಮದುವೆ ಮಾಡ್ಕೊಂಡ್ರೆ ಇವ್ರು ಯಾಕೆ ದಂಡ ಕಟ್ಟಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಅವ್ರ ಇದ್ರ ಕಡೆ ಆತರ ಇದ್ಯಂತೆ ಬ್ರೋ, ಅವ್ರ ಕ್ಯಾಸ್ಟ್ ಕಡೆ ಈ ತರ ಇವ್ರು ಬೇರೆ ನಾರ್ತ್ ಜಾತಿ. ಕರ್ನಾಟಕನ ಸೌತ್ ಕರ್ನಾಟಕನ ಇವರು? ಯಾರು? ಇಲ್ಲ, ನಿಮ್ಮ ಹುಡುಗ ನಮ್ಮೂರ್ ಪಕ್ಕನೇ. ಅಂದ್ರೆ ನಮ್ಮೂರ್ ನಿಮ್ದು ಪಕ್ಕನೇ ಯಾವ್ದು ಇರೋದು. ಡಿಸ್ಟಿಕ್ ಯಾವ್ದು ಬರುತ್ತೆ? ಡಿಸ್ಟ್ರಿಕ್ಟ್ ಮಂಡ್ಯ. ಮಂಡ್ಯ ಸೈಡ್ ಹಿಂಗೆಲ್ಲ ಇದೆಯಾ ಇವಾಗೂನು? ಅದೇ ಅಣ್ಣ, ಅದೇ ನನಗೂ ನಂಬಕ್ಕೆ ಆಗ್ತಿರ್ಲಿಲ್ಲ, ಈ ತರ ಈ ಕಾಲದಲ್ಲೂ ಇದೆಯಾ ಏನು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಹ್ಮ್ ಅಲ್ಲ, ಅದಕ್ಕೆ ಹೀಗಿದೆ ನನ್ಗೆ ಅಂತ. ಇವಾಗ ಮದುವೆ ಆಗ್ತಾರೆ ಅದು ಓಕೆ. ನನ್ಗೆ ಹಾ. ಪ್ರಶ್ನೆ ಕಾಡ್ತಾನೆ ಇದೆ, ದಂಡ ಯಾಕೆ ಕಟ್ಬೇಕು ಫಸ್ಟ್ ಆಫ್ ಆಲ್ ಅಂತ. ಯಾರ ದಂಡ, ಏಂತಕ್ ದಂಡ? ನೀವು ಅಂದ್ರೆ ಇಷ್ಟಪಟ್ಟು ನೀವು ಮಾಡ್ಕೊಂತಿದ್ರೆ ಥರ್ಡ್ ಪರ್ಸನ್ ಅವ್ರು ಯಾರು ದಂಡ ಕಟ್ಸ್ಕೊಳ್ಳೋದಕ್ಕೆ? ಅದೇ ಅಣ್ಣ, ಅದನ್ನ ಕೇಳ್ಬೇಕಿತ್ತಲ್ವಾ ನೀವು? ನಾನ್ ಕೇಳ್ದೆ, ಬಿಡ್ಲಿಲ್ಲ, ಕೇಳ್ದೆ. ಈ ಕಾಲದಲ್ಲೂ ಯಾರು ಈ ತರ ದಂಡ ಕಟ್ಟಕ್ ಹೇಳ್ತಾರೆ ಅಂತಾರ ಎಲ್ಲ ಹೇಳ್ದೆ. ಹ್ಮ್ ಅವ್ರ ಕ್ಯಾಸ್ಟ್ ಕಡೆ ಅವ್ರ ಅಂದ್ರೆ ಅವ್ರ ಕ್ಯಾಸ್ಟ್ ಕಡೆ ಈ ತರ ಬೇರೆ ಜಾತಿ ಹ್ಮ್ ಮದ್ವೆ ಆಗಿ ಬಂದವ್ರಿಗೆ ಈ ತರ ಅವ್ರ ಊರಲ್ಲಿ ದಂಡ ಯಾವ್ದು ಕಟ್ಟಿಸ್ಕೋತಾರಂತೆ. ಯಾವ್ದು ಕ್ಯಾಸ್ಟ್ ಅವ್ರದ್ದು? ಅವ್ರದ್ದು ಮರಾಠಿ. ಮರಾಠಿನಾ? ಹಾ. ಓಕೆ, ಹಾ 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 ಹಾ. ಅವ್ರದ್ದು ಮರಾಠಿ ಕ್ಯಾಸ್ಟ್ ಹ್ಮ್ ಇದೆ. ಹ್ಮ್ ಅವ್ರ ಊರಲ್ಲಿ ಅಂದ್ರೆ ಅವ್ರು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನಾ, ಇಲ್ಲಾಂದ್ರೆ ಅವ್ರು ಔಟ್ ಅಲ್ಲ ಸೈಡ್ ಇಂದ ಅಲ್ಲ ಬಂದ? ಅಲ್ಲೇ ಅಲ್ಲೇ. ಅಲ್ಲೇ 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 ಇವಾಗ ಜಾಬ್ಗೆ ಬಂದಿರೋದು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಓಕೆ. ಇವಾಗ ಫೈನಲಿ ಈಗ ನಿಮ್ಮನ್ನ ಬೇಡ ಅಂತ ಹೇಳ್ತಿದ್ದಾನಾ? ಈಗ ಫೈನಲಿ ಬೇಡ ಅಂತ ಅಂದ್ರೆ ಯಾವ ತರ ಅಣ್ಣ, ಅಂದ್ರೆ ನನ್ನ ಬಿಟ್ಕೊಡಕ್ಕೂ ಅವ್ನಿಗೆ ಆಗ್ತಿಲ್ಲ. ಈಗ ಬೇರೆ ಅವ್ರ ಮನೇಲಿ ಬೇರೆ ಮದ್ವೆ ಮಾಡಿದ್ರು ಅವ್ನು ಖುಷಿಯಾಗಿರ್ತಾನೆ ಅಂತಾನು ಇದು ಹೇಳ್ತಿಲ್ಲ ಅವನು. ನನ್ ಏನ್ ಮಾಡೋದು ಅಂತಾನೆ ಅಮ್ಮ, ನಾನೊಂದು ಗೊತ್ತಾಗ್ತಿಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಇಂಥವು ತುಂಬ ನೋಡ್ಬಿಟ್ಟಿದ್ದೀನಿ, ತುಂಬ ಹ್ಮ್ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಹುಡುಗ ಸ್ಟ್ಯಾಂಡ್ ತಗೋಬೇಕು, ಒಂದು ಹುಡುಗಿ ಸ್ಟ್ಯಾಂಡ್ ತಗೋಬೇಕು. ಇಬ್ಬರು ತಗೊಂಡಿಲ್ಲ ಅಂತಂದ್ರೆ ನಿಮ್ದು ಲವ್ ಅಲ್ಲ. ನಾನು ಇನ್ನೊಂದು ಕೇಳ್ತೀನಿ ಓಪನ್ ಆಗಿ, ನಿಮ್ದು 6 years ಅಲ್ವಾ? ಹ್ಮ್ 6 years ಲವ್ ಅಲ್ಲಿ ಹ್ಮ್ ನೀವು ಫಿಸಿಕಲಿ ಮೂವ್ ಆದ್ರಾ? ಹೌದು. ಆವಾಗ ಎಲ್ಲೋಗಿತ್ತು ಅಂತ. ಅದನ್ನೆಲ್ಲ ಪ್ರಶ್ನೆ ಮಾಡಕ್ ಕೇಳ್ದೆ ಅಣ್ಣ. ಹ್ಮ್ ಅವ್ರು ಈ ತರ ಎಲ್ಲ ಆಗಿದ್ಯಲ್ಲ, ಇನ್ ಮುಂದೆ ನನ್ನ ಲೈಫ್ಗೂ ಏನ್ ಅರ್ಥ? ಈಗ ನಾನು ಈಗ ಹೋಗ್ಲಿ ಮೂವ್ ಆನ್ ಆಗುನು ಬೇರೆಯವ್ರನ್ನ ನಾನು ಮದ್ವೆ ಆಗೋಕ್ಕೂ ಆಗಲ್ಲ, ಅವ್ರಿಗೂ ಮೋಸ ಮಾಡ್ದಂಗ್ ನಾನಾಗುತ್ತೆ. ಖಂಡಿತ. ಬೇಕಿದ್ರೆ ನಾನೇ ಅದನ್ನ ಅಪೋಸ್ ಮಾಡ್ತೀನಿ. ಇವಾಗ ಯಾರಿಗೆ ಆಗ್ಲಿ ಒಬ್ಬರು, ಇವಾಗ ಅಕಸ್ಮಾತ್ ನಿಮ್ಮ ಬೇರೆ ಹುಡುಗನ್ ಯಾರನ್ನೋ ಆಗ್ತಿದಾರ ಅಂತ ಅವ್ನು ಜೆನ್ಯೂನ್ ಆಗಿರ್ತಾನೆ, ಅವ್ನಿಗೆ ಮೋಸ ಆದಂಗಲ್ವಾ ಮತ್ತೆ ಅದು? ಹೌದು ಅಣ್ಣ, ನನ್ ಹಾ ಮನ್ಸಲ್ಲಿ ಇರೋದು ಇದಿಷ್ಟೇ ಅಣ್ಣ. ಈಗ ಹಾ ನನ್ನ ಅವನು ಬಿಟ್ರುನು ಈಗ ನನ್ ಮನೇಲಿ ತೋರ್ಸಿದ್ರು ಹುಡುಗನ ಅಂತ ನಾನ್ ಮದ್ವೆ ಆಗಲ್ಲ, ಯಾಕಂದ್ರೆ ಆ ಹುಡುಗಂಗ್ ಮೋಸ ಆಗುತ್ತೆ. ಹ್ಮ್ ಈಗ ಆ ಹುಡುಗಂಗೂ ಮೋಸ ಆಗಕ್ ನಾನ್ ಬಿಡಲ್ಲ. ಹ್ಮ್ ಅಂಡ್ ಫಸ್ಟ್ ಆಫ್ ಆಲ್ ಇವನ್ನ ಬಿಟ್ಕೊಡಕ್ ನಾನ್ ರೆಡಿನೇ ಇಲ್ಲ. ಇವನ್ ಬಿಟ್ಟಿರಕ್ ನಂಗೆ ಆಗ್ತಾನೆ ಇಲ್ಲ. ಸರಿ, ಬಿಟ್ಟಿರಕ್ ಆಗ್ತಾ ಇಲ್ಲ. ಇವಾಗ ಅವನು ಸಪೋಸ್ ನೀನ್ ಬೇಡ ಅಂತ ಅನ್ಬಿಟ್ಟ ಅನ್ಕೋ, ಅವಾಗ ನಿನ್ ಸ್ಟೆಪ್ ಏನು? ಐ ವಾಂಟ್ ದಟ್. ಬೇಡ ಅನ್ಬಿಟ್ರೆ ಏನ್ ಮಾಡೋದು? ಇರೋ ಹಾ ತನಕ ಲೈಫ್ ಲಾಂಗ್ ಸಿಂಗಲ್ ಆಗಿ ಉಳ್ಕೋಬೇಕು ಅಂತ ಇದ್ದೀನಿ. ಸಿಸ್ಟರ್, ಇದು ಯಾಕೋ ಸ್ವಲ್ಪ ಜಾಸ್ತಿ ಅನ್ಸಿಲ್ವಾ ನಿಮ್ಗೆ? ಏನ್ ನಿಮ್ಗೆ ತುಂಬಾ ಮಾಡೋದು ಬ್ರೋ? ಆಪ್ಷನ್ಸ್ ಇದೆಯಲ್ವಾ? ನೋಡಿ, ನಾನೊಂದು ಹೇಳೋದಷ್ಟೇ, ಹುಡುಗ ತಪ್ಪು ಮಾಡಿದ್ರು ತಪ್ಪೆ, ಹುಡುಗಿ ತಪ್ಪು ಮಾಡಿದ್ರು ತಪ್ಪೆ. ಇವಾಗ ಅವ್ನು ನಿಮ್ಮನ್ನ ಒಂದು ನಿಮ್ಮ ಕಡೆ ಇರಬೇಕು, ಇಲ್ಲ ಅಂತಂದ್ರೆ ಅದೇನೋ ಭಯ ಬಿದ್ದು ಅವ್ರ ಅಪ್ಪ ಅಮ್ಮನ ದಂಡನ ಸಮಥಿಂಗ್ ಇರುತ್ತಲ್ಲ, ಅದಕ್ಕಾದ್ರೂ ಅಂದ್ರೆ ಆ ಸೈಡ್ ಆದ್ರೂ ಇರಬೇಕು. ಈ ಕಡೆ 6 ವರ್ಷದಿಂದ ನಿಮ್ ಜೊತೆ ಚೆನ್ನಾಗಿದ್ದು, ಚೆನ್ನಾಗಿ ಸುತ್ತಾಡಿ, ದೇಹನ ಹಂಚ್ಕೊಂಡು, ಇವಾಗ ಇಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮ ಒಪ್ತಾ ಇಲ್ಲ, ನಮ್ಮ ಅಪ್ಪ ಒಪ್ತಾ ಇಲ್ಲ, ಊರಲ್ಲಿ ದಂಡ ಕಟ್ಬೇಕು, ಆವಾಗೆಲ್ಲ ಯೋಚನೆ ಮಾಡ್ಬೇಕಿತ್ತು ಒಂದು ಹುಡುಗನಾಗಿ ಅವನು. ಹೌದು ಅಂದ್ರೆ ಬ್ರೋ. ಆ ವಿಚಾರದಲ್ಲಿ ಗಂಡ್ಸು, ಈ ವಿಚಾರದಲ್ಲಿ ಗಂಡ್ಸಲ್ವಾ? ಅದೇ ಬ್ರೋ, ನಂಗೆ ಅರ್ಥನೇ ಆಗ್ತಿಲ್ಲ. ಅವ್ನು ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತಾನೆ ನಿಮ್ ಮನೇಲಿ ಗೊತ್ತಾಗ್ತಿಲ್ಲ. ಏನ್ ಈಗ ಹೇಳ್ತಿದಾರ ಅಮ್ಮ? ಅಮ್ಮಂದ್ ಏನಿಲ್ಲ ಬ್ರೋ, ನಾನು ಈ ಹುಡುಗನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಆ ಹುಡುಗನ್ನೇ ಆಗು. ನಾನ್ ನೀವ್ ಅಂದ್ರೆ ಅವ್ರಿಗೆ ಮನ್ಸ್ ಇರ್ಬೇಕಲ್ವಾ? ಈಗ ಅವ್ನ ಮನ್ಸ್ ಇಲ್ದೇನೆ ಇನ್ನೊಬ್ಬನ್ಗೆ ಮದ್ವೆ ಮಾಡ್ಕೊಟ್ಟು ಅದ್ ಬೇರೆ ಆಗಿ ಈ ತರ ಇದೆ. ನೋಡಿ, ನಾನೊಂದು ಹೇಳೋದು, ಇವಾಗ ಒಂದು ಹುಡುಗನ್ ಇಷ್ಟಪಟ್ಟಿದ್ರ, ದೇಹ ಹಂಚ್ಕೊಬಿಟ್ಟಿದ್ರ, ಅದು ಓಕೆ, ಆ ಒಂದು ಲೈಫ್ ಅದು ನಡೆದೋಗಿದೆ. ಬಟ್ ಹಂಗಂತ ಇನ್ನೊಂದು ಹುಡುಗನ್ ಲೈಫ್ನ ಹಾಳು ಮಾಡೋದು ತಪ್ಪು. ಹಂಗಂತ ಆ ಹುಡುಗನ್ ಮುಚ್ಚಿಕ್ಕೆ ಏನಾದ್ರು ಇನ್ನೊಂದು ಮ್ಯಾಟ್ರ್ ಗೊತ್ತಾಗೋದ್ರೆ, ಯಾರೋ ನಿಮ್ಮ ಆಗ್ದಿರೋರು ಯಾರಾದ್ರೂ ಹಾಕೊಟ್ಬಿಟ್ರು ಇನ್ ಕೇಸ್, ಅವಾಗ ನಿಮ್ ಲೈಫು ಟ್ರಬಲ್ ಅಲ್ಲಿ ಸಿಗಾಕೋಗುತ್ತೆ.
ಅವಾಗೂ ನಿಮ್ಗೆ ಹೌದು ಅವಮಾನ. ಬ್ರೋ, ಇವಾಗ ಈಗ ಇವಾಗ ಇರೋ ನೋಡಿ ಚಾನ್ಸ್. ನಾನೇ ಕೇಳಿಸ್ತೀನಿ ಏನ್ ಗೊತ್ತಾ, ಇವಾಗ ನಿಮ್ ಫ್ರೆಂಡ್ಸ್ ಯಾರೋ ಮಾತಾಡ್ಕೊಂತಾರೆ, ಅವ್ನಿಗೆ ಇನ್ನೊಂದು ಕಿವಿಗೆ ಹೋಗುತ್ತೆ, ಹೋಗ್ತಾ ಇರ್ತಾರ ಬರ್ತಾ ಹೌದೌದು. ಇರ್ತಾರ, ನೋಡಿ ಇಷ್ಟು ವರ್ಷ ಇವಳ ಜೊತೆ ಅವನ ಜೊತೆ ಇದ್ಲಿ ಇವಳು, ಬೇರೆ ಒಬ್ರನ್ನ ಮಾಡ್ಕೊಂಡಿದ್ದಾಳೆ ಇವಾಗ ಟಾಕ್ಸ್ ಬಂದೇ ಬರುತ್ತಲ್ವ ಆಬ್ವಿಯಸ್ಲಿ. ಹೌದು, ಇವಾಗ ಇರೋದು ಒಂದೇ ಆಪ್ಷನ್ ನನಗೆ, ಅವ್ನ ಒಪ್ಸಿ ಅವ್ರ ಮನೇಲಿ ಒಪ್ಸಿ ಆಗ್ಲೇಬೇಕು ಅಂತ ಇರೋದು. ಲವ್ ಅಂತ ನೋಡಿ ಸಿಸ್ಟರ್, ನಾನೊಂದು ಹೇಳ್ತೀನಿ, ಲವ್ ಅಂತ ಮಾಡಿದ್ಮೇಲೆ ಎಲ್ಲದಕ್ಕೂ ಮೆಟ್ಟು ನಿಂತು ಲವ್ ಮಾಡಬೇಕು, ಆಯ್ತಾ? ತಂದೆನೂ ಬೇಕು, ತಾಯಿನೂ ನನಗೆ ಬೇಡ ಅಂತ ಹೇಳ್ತಿಲ್ಲ, ಬಟ್ ಅದ್ರಲ್ಲೂ ಫೈನಲ್ ಆಗಿ ಬರೋದು ಹೆಂಡತಿ ಆಪ್ಷನ್ ಅಂತ ಬರುತ್ತಲ್ವಾ. ಇವಾಗ ತಂದೆ ತಾಯಿ ಹುಟ್ಟಿಸ್ತಾರೆ, ಬೆಳೆಸ್ತಾರೆ, ಓದಿಸ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನಮಗೆ, ನಾವು ಯಾರನ್ನ ಪಡ್ಕೋಬೇಕು ಅನ್ನೋ ರೈಟ್ಸ್ ನಮಗಿರುತ್ತೆ, ನಾನು ಹೇಳ್ತಿಲ್ಲ. ಅದರಲ್ಲಿ ಇದು ಹುಡುಗನಾಗಿ ಕೆಟ್ಟ ಕೆಲಸ ಮಾಡೋದಕ್ಕೆಲ್ಲ ಧೈರ್ಯ ಇರುತ್ತೆ ಗಂಡ್ಸಾಗಿ. ಒಳ್ಳೆ ಹುಡುಗಿನ ಮದುವೆ ಆಗ್ತಾ ಇದ್ದೀನಿ, ನನ್ನ ಹೆಂಡತಿ ನಾನು ಪಡ್ಕೊಳ್ಳೋದಕ್ಕೆ ನಾನು ಯಾಕೆ ಫೈಟ್ ಮಾಡ್ಬಾರ್ದು ಅಂತ ಅಲ್ಲಿ ಗಂಡಸ್ತನ ತೋರಿಸ್ಬೇಕಲ್ವಾ ಅಂತ ನನ್ನ ಪ್ರಶ್ನೆ. ಹೌದು ಬ್ರೋ, ನಾನು ಇದನ್ನೇ ಕೇಳ್ದೆ. ಅವನು ಇದ್ ಮಾಡ್ತಾ ಇರೋದೇ ಅವ್ರ ತಂದೆ, ಅವ್ರ ಅಪ್ಪನಿಗೋಸ್ಕರ. ಅವ್ರದ್ದು ನಾನೇನಾದ್ರೂ ಇದಾದ್ರೆ, ಅವ್ರು ಚಿಕ್ಕದ್ರಿಂದ ಕಷ್ಟಪಟ್ಟು ಬೆಳೆದಿದ್ದಾರೆ. ಈಗ ಏನಾದ್ರೂ ನಾನು ಈ ತರ ಆಗ್ಬಿಟ್ರೆ ಅವ್ರ ತಲೆ ತಗ್ಗಿಸ್ಬೇಕಾಗತ್ತೆ. ಅವರು ಸರಿನಮ್ಮ, ನೀನ್ ಹೇಳ್ತಿರೋ ನನ್ಗೆಲ್ಲ ಅರ್ಥ ಆಗ್ತಿದೆ. ನನ್ನ ಪಾಯಿಂಟ್ ಆಫ್ ನಿನ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ಗೊತ್ತಿಲ್ಲ. ಅಷ್ಟು ಭಯ ಇದ್ದವನು, ಅವ್ರ ಅಪ್ಪ ಮರ್ಯಾದೆಗೋಸ್ಕರ ಅದಿದ್ದವನು ನಿಮ್ ಜೊತೆ ಮಲಗಲೇಬಾರ್ದಾಗಿತ್ತಲ್ವಾ? ಹೌದು, ಮಲಗಲೇಬಾರ್ದು. ಮತ್ತೆ ಇವಾಗ ನಿಮ್ ಲೈಫ್ ಹಾಳಾಗ್ದಂಗೆ ತಾನೆ. ಮತ್ತೆ ಅಂದ್ರೆ ಇಲ್ಲಿ ಯೋಚನೆ ಮಾಡಿ ನೋಡಿ, ನಾನು ಯಾರೇ ತಪ್ಪು ಮಾಡಿದ್ರಿ, ಹುಡುಗ ತಪ್ಪು ಮಾಡಿದ್ರು ತಪ್ಪ ಅಂತೀನಿ, ಹುಡುಗಿ ತಪ್ಪು ಮಾಡಿದ್ರು ತಪ್ಪ ಅಂತ ಹೇಳ್ತೀನಿ. ನಾನು ಎಷ್ಟೊಂದು ನಾನು ಮಾಡ್ತಿರ್ತೀನಿ, ನೋಡ್ತಾ ಇರ್ತೀನಿ. ಇವಾಗ ಅವ್ರ ಅಪ್ಪನ ಮರ್ಯಾದೆ ಇದ್ರೆ ಮರ್ಯಾದೆ, ಅವ್ರ ಅಪ್ಪನ ಲೈಫ್ ಆದ್ರೆ ಲೈಫು, ಅವ್ರ ಅಪ್ಪನ ಜಾತಿ ಆದ್ರೆ ಜಾತಿ, ಅವ್ರ ಅಪ್ಪನ ಏನಾದ್ರು ಊರಲ್ಲಿ ಅವ್ರಿಗೆ ಅಗೇನೆಸ್ಟ್ ತುಂಬಾ ಇದ್ದಾರೆ ಅಂತಂದ್ರೆ, ಅಂದ್ರೆ ಅವ್ರ ಅಪ್ಪನ ಮೇಲೆ ಇರೋಂಥ ಕನ್ಸರ್ನ್ಲು ದೇಹ ಹಂಚ್ಕೊಂಡಿರೋಳ ಮೇಲೆ ಇಲ್ಲ ಅಂತಂದ್ರೆ ಅದು ಪ್ರೀತಿ ಅಲ್ಲಲ್ಲ. ಹೆಂಗೆ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಿದ್ದೇನೆ ಅಂತಂದ್ರೆ, ನೀವು ಹೇಳೋ ಸಿನಾರಿಯೋ ನನಗೆ ಗೊತ್ತಾಗ್ತಿದೆ. ಒಂದು, ನಿಮ್ಮನ್ನ ಇಷ್ಟಪಟ್ಟಂಗೂ ಮಾಡ್ತಿದ್ದಾನೆ, ಇಷ್ಟ ಇದೆ ಅಂತಾನು ಅವನು ನಿಮ್ಮನ್ನ ತಿಳಿಸ್ತಿದ್ದಾನೆ. ಇನ್ನೊಂದು ಫೇಸಲ್ಲಿ ಇವಳನ್ನ ಬಿಟ್ಕೊಡ್ಬೇಕು, ಇನ್ನ ಬಿಟ್ಬಿಡ್ಬೇಕು ಅನ್ನೋ ಸಿನಾರಿಯೋ ಇಟ್ಕೊಂಡು, ಇಲ್ಲ ಅವ್ರ ಅಪ್ಪನ ತಂದು ಇಲ್ಲಿ ನಿಲ್ಲಿಸ್ತಿದ್ದಾನೋ, ಅವ್ರ ಜಾತಿನ ತಂದು ನಿಲ್ಲಿಸ್ತಿದ್ದಾನೋ, ದಂಡನ ತಳ್ಳಿ ನಿಲ್ಲಿಸ್ತಿದ್ದಾನೋ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಬ್ಬ ಟ್ರೂ ಲವ್ ಮಾಡಿರೋನು ನೋಡಿ ಅಮ್ಮ, ಟ್ರೂ ಲವ್ ಮಾಡ್ರೆ ಯಾರು ಬಿಟ್ಕೊಡಲ್ಲ. ಟ್ರೂ ಲವ್ ಆದ್ರೆ ಎಲ್ಲಿ ಅವನ್ ಸ್ಟ್ಯಾಂಡ್ ಎಲ್ಲಿ? ಮತ್ತೆ ನೀವ್ ಹೇಳಿ. ನಾನು ಹೇಳ್ತಲ್ಲ, ಎಲ್ಲಿ ತಗೊಂಡಿದ್ದಾನೆ? ಟ್ರೂ ಲವ್ ಆಗಿರೋನು ಸ್ಟ್ಯಾಂಡ್ ಮಾಡಿ 26 ವರ್ಷ, ಏನು ದೊಡ್ಡ ಏಜ್ ಅಲ್ಲ, ಐ ಮೀನ್ ಲೈಕ್ ಚಿಕ್ಕ ಏಜ್ ಅಲ್ಲ ಅದು. ಹಾ, ಚಿಕ್ಕ ಏಜ್ ಅಲ್ವೇ ಅಲ್ಲ. ಅವ್ನ್ ಸ್ಟ್ಯಾಂಡ್ ತಗೋಬೋದು, ಅವ್ನ ಲೈಫ್ ಅವ್ನು ನೋಡ್ಕೋಬಹುದು. ಅದನ್ನ ಬಿಟ್ಬಿಟ್ಟು ಅವ್ರ ಅಪ್ಪನ ಹೇಳಿದ್ರೆ ಸಾಯಿಸ್ಬಿಡ್ತಾರೆ, ಅದೆಲ್ಲ ಯಾರು ಅಷ್ಟೇ ಹೇಳೋದು ಅಷ್ಟೇ ಚೆನ್ನಾಗಿರುತ್ತೆ. 26 ವರ್ಷನ ಅವ್ರ ಅಪ್ಪನ ಕೊಳೆ ಮಾಡ್ಬಿಡ್ತಾನ? ಹೌದು ಬ್ರೋ, ಆದ್ರೆ ನನಗೀಗ ಅಂದ್ರೆ ಹೆಂಗಾಗಿದೆ ಅಂದ್ರೆ, ಒಳಗಡೆ ಮನೆಯವ್ರಿಗೂ ಹೇಳ್ಕೊಳಕ್ ಆಗ್ತಿಲ್ಲ, ಈ ಕಡೆ ಫ್ರೆಂಡ್ಸ್ಗೂ ಹೇಳ್ಕೊಳಕ್ ಆಗ್ತಿಲ್ಲ, ಯಾರಿಗೆ ಹೇಳ್ಕೊಳ್ಳಿ ಅಂತಾನೆ ಗೊತ್ತಾಗ್ದಾನೆ ನಿಮ್ಮ ಹತ್ರ ಬಂದಿದ್ದು. ನೋಡಿ, ಒಂದು ಕೆಲಸ ಮಾಡಿ, ನಾಳೆ ಇಷ್ಟೊತ್ತಿಗೆ ಕಾನ್ಫರೆನ್ಸ್ ಹಾಕಿ, ನಿಮ್ಮ ಹುಡುಗನ್ಗೆ ಕಾನ್ಫರೆನ್ಸ್ ಹಾಕಿ, ನಾನು ಒಪ್ಸೋ ಪ್ರಯತ್ನ ಮಾಡ್ತೀನಿ. ಅವನೇನಾದ್ರು ಇಲ್ಲ ನ್ಯೂ ಟರ್ನ್, ನಾವು ಅಪ್ಪನ ಒಪ್ಸಕ್ ಆಗ್ತಾ ಇಲ್ಲ, ನಾವು ಅಪ್ಪನ ವಿರುದ್ಧ ನಾನು ಮದುವೆ ಆಗಕ್ಕಾಗಲ್ಲ ಅಂತಂದ್ರೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆ ರೀತಿ ಮಾಡಿ. ಓಕೆನಾ ಬ್ರೋ? ನೀವು ನನ್ನ ಅಣ್ಣ ಅಂತ ಹೇಳಿ, ನನ್ ದೊಡ್ಡಮ್ಮನ ಮಗ ಅಂತಾನೆ ಮಾತಾಡಿ, ಆಯ್ತಾ? ಸರಿ ಆಯ್ತಮ್ಮ, ಆಯ್ತು ಬ್ರೋ. ಇಲ್ಲಾಂದ್ರೆ ಅವ್ರ ನಂಬರ್ ಏನಾದ್ರು ಕೊಡ್ಲಾ, ಮಾತಾಡ್ತೀರಾ? ಪರವಾಗಿಲ್ಲ, ನಂಬರ್ ಶೇರ್ ಮಾಡಿ ನಾನು ಮಾತಾಡ್ತೀನಿ. ಏನು ಹೆಸರೆಲ್ಲ ಇಲ್ಲೇಳ್ಬೇಡಿ, ವಾಟ್ಸಪ್ ಅಲ್ಲಿ ನನಗೆ ಫುಲ್ ಡೀಟೇಲ್ಸ್, ಏಜು, ಊರ ಹೆಸರು, ಮತ್ತೆ ಅವ್ರನ್ನ ಹೆಸರು, ಐ ಮೀನ್ ವಿಲೇಜ್ ಹೆಸರು, ಅವ್ರ ಅಪ್ಪರಮ್ಮನ ಹೆಸರು ಎಲ್ಲ ಸ್ವಲ್ಪ ಟೈಪ್ ಮಾಡಿ ಸೆಂಡ್ ಮಾಡಿ, ನಾನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಓಕೆ ಬ್ರೋ. ಅಂದ್ರೆ ನನ್ನ ದೊಡ್ಡಮ್ಮನ ಮಗ ಅಂತ ನಮ್ಮ ಅಣ್ಣನ ತರಾನೇ ಹೇಳಿ ಬ್ರೋ ಅವ್ರಿಗೆ. 100% ಹೇಳ್ತೀನಿ. ಓಕೆ. ಅವಳು ಅಂದ್ರೆ ಇವಾಗ ಮಾತ್ ಬಿಟ್ಟಿದೆ ನಾನು, 2 days ಇಂದ 3 days ಇಂದ. ಅವಳು ಫುಲ್ ಇದಾಗಿದ್ದಾಳೆ ಅಂತಾನೆ ಹೇಳಿ ಅವನ್ಗೆ.
ಮಾತ್ ಬಿಟ್ಟಿರೋದಕ್ಕೆ ಇನ್ನ ಫುಲ್ಲು ಅವಳಿಗೆ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬಿಡಿ. ಹ್ಮ್ ಆಯ್ತಮ್ಮ, ಆಯ್ತು, ನಾನು ಮಾತಾಡ್ತೀನಿ ಬಿಡಿ. ಸರಿ ಬ್ರೋ, ಥ್ಯಾಂಕ್ ಯು. ಓಕೆ ಓಕೆ.